ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನಸೂಯ ರಾಜೀವ್. 2026ನೇ ಇಸವಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ತುಲಾರಾಶಿಯವರ ವರ್ಷ ಭವಿಷ್ಯವನ್ನು ನೋಡೋಣ ಬನ್ನಿ. ತುಲಾರಾಶಿಗೆ ಗ್ರಹಸ್ಥಿತಿಗಳೆಲ್ಲ ಉತ್ತಮವಾಗಿರೋದ್ರಿಂದ ಈ ವರ್ಷ ನಿಮಗೆ ತುಂಬ ಅದೃಷ್ಟದಾಯಕ ವರ್ಷ ಅಂತಲೇ ಹೇಳಬಹುದು. ತುಲಾರಾಶಿಗೆ ಗುರು ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ, ಶನಿ 6ರಲ್ಲಿ ಸ್ಥಿತನಾಗಿದ್ದಾನೆ. ಎಲ್ಲ ಗ್ರಹಗಳು ಅನುಕೂಲಕರವಾಗಿ ನಿಮ್ಮನ್ನು ಕಾಪಾಡ್ತಾ ಇವೆ. ಶತ್ರುಗಳು ಯಾರು ಇದ್ದರೆ ಅವರೆಲ್ಲ ದೂರ ಹೊಟ್ಟೋಗ್ಬಿಡ್ತಾರೆ, ನಿಮ್ಮ ತಂಟೆಗೆ ಬರೋದಿಲ್ಲ. ನೀವು ಆರಾಮಾಗಿರ್ಬೋದು, ನಿಮ್ಗೆ ಯಾರು ಹಿಂದೆ ಮುಂದೆ ಮಾತಾಡೋರೇ ಇರೋದಿಲ್ಲ. ಭೂಮಿ ಕೊಂಡ್ಕೊಳ್ಬೇಕು, ಸೈಟ್ ಕೊಂಡ್ಕೊಳ್ಬೇಕು, ಮನೆ ಕೊಂಡ್ಕೊಳ್ಬೇಕು ಅಂದರೆ ಅದರಿಂದ ನಿಮಗೆ ಲಾಭ ಇದೆ, ನಿಮಗಾಗುತ್ತೆ ಕೆಲಸ. ಆರೋಗ್ಯದಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಏನು ಸಫರ್ ಮಾಡಿದ್ರಿ ಅದು ಯಾವುದೂ ಕೂಡ ಈ ವರ್ಷ ನಿಮಗೆ ಬಾಧಿಸೋದಿಲ್ಲ. ನೀವೇನಾದರೂ ಸರ್ಕಾರಕ್ಕೆ ಏನಾದರೂ ಒಂದು ಅರ್ಜಿ ಹಾಕಿದರೆ ಅದರಿಂದ ನಿಮಗೆ ಅಪ್ರೂವ್ ಆಗಿ ನಿಮಗೆ ಸಹಾಯ ಸಿಗುತ್ತೆ. ಸರ್ಕಾರದಿಂದ, ಬಂಧು ಮಿತ್ರರಿಂದ ಸಹಾಯ ಸಿಗ್ತಕ್ಕಂಥದ್ದು. ಮನೆಯಲ್ಲಿ ಕೂಡ ಶುಭ ಕಾರ್ಯಗಳು, ಮದುವೆನೋ, ಮುಂಜಿನೋ, ಗೃಹ ಪ್ರವೇಶ, ನಾಮಕರಣ, ಈ ಥರ ಒಂದು ಒಳ್ಳೊಳ್ಳೆ ಕೆಲಸ, ದೊಡ್ಡ ದೊಡ್ಡ ಫಂಕ್ಷನ್ಗಳು ನಿಮ್ಮ ಮನೆಯಲ್ಲಿ ನಡೀತಕ್ಕಂಥದ್ದು ಆಗತ್ತೆ. ನಿಮಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಏನಾದರೂ ಮಾಡಬೇಕು, ಯಾವುದಾದ್ರು ಒಂದು ಏನು ಧರ್ಮದ ಕೆಲಸಗಳನ್ನು ಮಾಡಬೇಕು, ಸಹಾಯ ಮಾಡಬೇಕು, ದೇವಸ್ಥಾನಗಳಿಗೆ ಅಥವಾ ಹೋಗಿ ನೀವು ಸೆಲ್ಫ್ ಸರ್ವಿಸ್ ಮಾಡೋದು, ಏನೋ ಒಂದು ಈ ರೀತಿ ಕೆಲಸಗಳ ಕಾರ್ಯಗಳಲ್ಲಿ ತೊಡಗ್ತೀರಾ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉನ್ನತ ಅಧಿಕಾರ ಪ್ರಾಪ್ತವಾಗ್ತಕ್ಕಂತಹ ಸಮಯ. ಅವರಿಗೆ ಬಡ್ತಿ ಸಿಗುತ್ತೆ. ಆಮೇಲೆ ಉನ್ನತ ಅಧಿಕಾರಿಗಳಿಂದ ಅವರಿಗೆ ಸಹಾಯ ಸಿಕ್ಕಿ ಬಹಳಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಿ ಹೆಸರನ್ನು ಮಾಡ್ತೀರಾ. ಹಾಗಾಗಿ ಬೇರೆ ಬೇರೆ ಒಂದು ಪ್ರದೇಶಗಳಿಗೆ ಹೋಗಬೇಕಾಗಿ ಬರುತ್ತೆ, ಕುಟುಂಬದಿಂದ ದೂರ ಇರಬೇಕಾಗೂ ಬರುತ್ತೆ. ನಿಮ್ಮ ತಂದೆಯಿಂದ ಅಥವಾ ತಾತ ಏನಾದರೂ ಆಸ್ತಿ ಮಾಡಿಟ್ಟಿದ್ರೆ ಅದರಿಂದ ಎಲ್ಲ ನಿಮಗೆ ಅನುಕೂಲ, ನಿಮಗೆ ಸಿಗುತ್ತೆ. ತಾತನಿಂದ ಲಾಭ, ತಂದೆಯಿಂದ ಲಾಭ, ಏನೇನು ಬರಬೇಕಾಗಿರುತ್ತೋ ಎಲ್ಲ ನಿಮಗೆ ಈ ವರ್ಷ ಬರ್ತಕ್ಕಂತಹ ಸಮಯ. ಆದರೆ ನಿಮ್ಮ ಮಗು ಇದ್ದರೆ, ಪುಟ್ಟ ಮಗು ಏನಾದ್ರು ನಿಮ್ಮ ಮನೆಯಲ್ಲಿದ್ದರೆ ಅದಕ್ಕೆ ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕು. ಅನಾರೋಗ್ಯದಿಂದ ನಿಮಗೆ ತೊಂದರೆ ಆಗುತ್ತೆ. ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳ ಒತ್ತಡದ ನಡುವೆ ಮಗುವನ್ನು ಸ್ವಲ್ಪ ನೋಡ್ಕೊಳ್ಳದೆ ಇರೋದು ಮಾಡೋದ್ರಿಂದ ಮಗುಗೆ ತೊಂದರೆ ಆಗುತ್ತೆ. ಹಾಗಾಗಿ ಮಗುವನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಮನಸ್ಸಿಗೆ ಗೊಂದಲ ಉಂಟಾಗ್ಬಿಡುತ್ತೆ, ಏನಪ್ಪ ಹೀಗಾಯ್ತಲ್ಲ, ಎಲ್ಲ ಚೆನ್ನಾಗಿದ್ದು ಈ ಥರ ಆಗ್ಬಿಡುತ್ತಲ್ಲ ಅಂತ ನಿಮ್ಗೊಂಥರ ಏನೋ ಕನ್ಫ್ಯೂಷನ್ ಶುರುವಾಗುತ್ತೆ. ಆದ್ದರಿಂದ ನಿಮಗೆ ಸರಿಯಾದ ರೀತಿ ಕೆಲಸನೂ ಮಾಡೋಕ್ಕಾಗಲ್ಲ, ಅದೊಂಥರ ಕಿರಿಕಿರಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಮನೆಯ ಕಡೆ ಹೆಚ್ಚಿಗೆ ಗಮನವನ್ನು ಕೊಡಬೇಕಾಗತ್ತೆ. ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸ್ತಾ ಬಂದರೆ ಅಥವಾ ಶ್ರವಣ ಮಾಡ್ತಾ ಬಂದರೆ ಯಾವ ತೊಂದರೆಗಳು ನಿಮಗೆ ಉಂಟಾಗೋದಿಲ್ಲ. ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ನನಗೆ ಇದು ಯಾವುದೂ ಬರಲ್ಲಪ್ಪ, ನನಗೆ ಇದೆಲ್ಲ ಹೇಳ್ಕೊಳಕ್ಕೆ ಬರಲ್ಲ ಅಂತಂದರೆ ಒಂದು ಕೆಲಸ ಮಾಡಿ. ಸಿಲ್ವರ್ ಕಲರ್ ಬಟ್ಟೆ ಇರುತ್ತೆ ನೋಡಿ, ಸಿಗುತ್ತೆ ನಿಮ್ಗೆ. ಅದು ಸಿಕ್ಕಲಿಲ್ಲ ಅಂದರೆ ಪ್ಯೂರ್ ವೈಟ್ ಬಟ್ಟೆ, ಕರ್ಚೀಫ್ ಥರ ಮಾಡ್ಕೊಂಡ್ಬಿಟ್ಟು ಸ್ಕ್ವೇರಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನೀವು 6 ಅಂತ ನಂಬರ್, 6 ನಂಬರ್ನ ಸೀಕ್ವೆನ್ಸಲ್ಲೋ ಅಥವಾ ಹೊಲಿದ್ಬಿಟ್ಟೋ ಬರ್ದ್ಕೊಂಬಿಡಿ. ಅದನ್ನು ಮಡಚಿಟ್ಕೊಂಬಿಡಿ, ನಿಮ್ಮ ಜಾಬ್ನಲ್ಲಿ ಇಟ್ಕೊಂಬಿಡಿ. ನಿಮ್ಮ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ನಿಮ್ಮ ಅದೃಷ್ಟ ನಿಮಗೆ ಎನ್ಹ್ಯಾನ್ಸ್ ಆಗುತ್ತೆ. ನಿಮ್ಗೆ ತುಂಬ ಒಳ್ಳೆಯ ಒಂದು ರಿಸಲ್ಟ್ಸ್ ಸಿಗುತ್ತೆ. ಯಾಕೆಂದರೆ ಶುಕ್ರನ ಒಂದು ಬಣ್ಣ, ಶುಕ್ರನ ಒಂದು ಸಂಖ್ಯೆ ನಿಮ್ಮ ಜೊತೆಯಲ್ಲಿಯೇ ಇದ್ದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಚಿತ್ತಾ ನಕ್ಷತ್ರ 3ನೇ ಪಾದ, ಚಿತ್ತಾ 4ನೇ ಪಾದ, ಸ್ವಾತಿ ಹಾಗೂ ವಿಶಾಖ 1, 2, 3ನೇ ಪಾದ. ಚಿತ್ತಾ ನಕ್ಷತ್ರ 3ನೇ ಪಾದ ಹಾಗೂ 4ನೇ ಪಾದದವರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಂತಂದರೆ ನರಸಿಂಹಸ್ವಾಮಿಯ ಮಂತ್ರವನ್ನು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ, ಈ ಮಂತ್ರವನ್ನು ಹೇಳ್ಕೊಳ್ತಾ ಬಂದರೆ ಚಿತ್ತಾ ನಕ್ಷತ್ರದವರಿಗೆ ತುಂಬ ಅನುಕೂಲ ಆಗುತ್ತೆ. ಯಾವ ತೊಂದರೆಗಳು ಅವರನ್ನು ಬಾಧಿಸೋದಿಲ್ಲ. ಇನ್ನು ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ. ಆ ನಕ್ಷತ್ರದವರು ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು.
ವಿಶಾಖ ನಕ್ಷತ್ರದವರು 1, 2, 3ನೇ ಪಾದದವರು ಗುರುಗಳು ನಿಮ್ಮ ಯಾವ ಗುರುಗಳನ್ನು ನೀವು ಆರಾಧನೆ ಮಾಡ್ತೀರೋ ಆ ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹೋಗಿ ಅವ್ರನ್ನ ಕಂಡು ಬರ್ತಕ್ಕಂಥದ್ದು. ಈಗ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಸಿಹಿಯನ್ನು ಹಂಚಿ ಬರ್ತಕ್ಕಂಥದ್ದು. ರಾಯರ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ, ಆ ಮಂತ್ರಾಕ್ಷತೆಯನ್ನು ಕಣ್ಣಿಗೆ ಹೊತ್ಕೊಂಡು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಂಡಿರ್ತಕ್ಕಂಥದ್ದು. ಈ ಥರ ಮಾಡ್ತಾ ಬನ್ನಿ, ಅನುಕೂಲ ಆಗುತ್ತೆ. ಧನ್ಯವಾದಗಳು.